ಸೊ ಈಗ ಗಂಟೆ 6-10 ಆಗೋದಷ್ಟೇ. ನಾನು ಈಗ ಮೇಲೆ ಹೋಗೋದು ಎಡಿಟಿಂಗ್ ಮಾಡಲಿಕ್ಕೆ. ನಿನ್ನದು ಸ್ವಲ್ಪ ಎಡಿಟಿಂಗ್ ಬಾಕಿ ಉಂಟು, ಆದ ಕಾರಣ ಈಗ ಆಮೇಲೆ ಹೋಗಿ ಎಡಿಟಿಂಗ್ ಮಾಡಿ ಮತ್ತೆ ಸಿಗ್ತದೆ. ಹೇಳಿದಾಗ ನಾನು ಮೇಲೆ ಬಂದಿದ್ದೇನೆ. ಮಾತ್ರ ಹೊರಗೆ ಫುಲ್ ಕತ್ತಲೆ ಇರ್ತದೆ, ಬೆಳಕಾಗಲಿಲ್ಲ. ತೋರಿಸ್ತೇನೆ ಹೇಗೆ ಉಂಟು ಅಂತ. ಇಲ್ಲೀಗ ಲೈಟ್ ಆಗಿದ್ದ ಕಾರಣ ಹೊರಗೆ ತೋರಿಸಿದ್ರೆ ಎಂತ ಇದಿಲ್ಲ, ಫುಲ್ ಕತ್ತಲೆ. ಆಲ್ಮೋಸ್ಟ್ 6:30 ಆಗ್ತಾ ಬಂತು. 6 ಒಂದು ಬೆಳಕಾಗಲಿಲ್ಲ. ಬೆಳಕಾಗೋಗಲ್ಲಿ ಲೇಟ್ ಆಗ್ತದೆ, ಒಂದು ಸಾಧಾರಣ 7 ಆಚರಣೆ ಆಗ್ತದೆ. ಈಗ ನಾನು ಎಡಿಟಿಂಗ್ ಮಾಡ್ತೇನೆ, ಎಡಿಟಿಂಗ್ ಮಾಡಿ ಆದ ನಂತರ ಸಿಗ್ತೇನೆ. ಹಾಗೆ ವೀಡಿಯೋ ಎಡಿಟ್ ಆಗಿ ಈಗ ಎಕ್ಸ್ಪೋರ್ಟ್ ಆಗ್ತದೆ. ನೋಡುವ ಹೊರಗೆ ಹೋಗುವ. ಆಲ್ಮೋಸ್ಟ್ ಆಯಿತು, ಬೆಳಕಾಗ್ತಾ ಬಂತು. ಆಗ ಬರೋ ಕತ್ತಲೆ ಇತ್ತು. ಈಗ ಆಯಿತು, ಗಂಟೆ ಆಯಿತು, 6:45 ಆಚೆ ಆಗ್ತಾ ಬಂತು. ಈಗ ಹೀಗೆ ವ್ಯೂ ಉಂಟು. ಇಲ್ಲಿ ಫುಲ್ ಫಾಗ್ ಈ ಟೈಮಲ್ಲಿ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಸನ್ರೈಸ್ ಆಗ್ತದೆ. ಇನ್ನು ನಾನು ಕೆಳಗೆ ಹೋಗೋದು. ಕೆಳಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡಬೇಕು. ಹಾಗೆ ಹಾಗೆಯೇ ಫ್ರೆಶ್ ಅಪ್ ಎಲ್ಲ ಆಗಿ ದೀಪ ಎಲ್ಲ ಹತ್ತಿಸಿ ಈಗ ಇನ್ನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಉಂಟು. ಬ್ರೇಕ್ಫಾಸ್ಟಿಗೆ ಇತ್ತು ಮ್ಯಾಗಿ, ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ನಂಗೆ ಮೇಲೆ ಹೋಗಿ ಬರಲಿಕ್ಕೆ ಉಂಟು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ಬರಲಿಕ್ಕೆ. ಹಾಗೆ ಬಟ್ಟೆ ಹಾಕಿ ಅದ ನಂತರ ವೀಡಿಯೋ ಮಾಡ್ತೇನೆ. ಸೊ ಬಟ್ಟೆ ಎಲ್ಲ ಹಾಕಿ ಬಂದಾಗಿದೆ. ಇನ್ನು ಮ್ಯಾಗಿ ಮಾಡುವ ಬ್ರೇಕ್ಫಾಸ್ಟಿಗೆ. ಹೇಳಿದಾಗೆ ಮ್ಯಾಗಿ ರೆಡಿ ಆಗಿದೆ. ಇನ್ನು ತಿನ್ನುವ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಈಗ ನಾನು ಮೇಲೆ ಬಂದೇನೆ. ಈಗ ಇನ್ನು ಎಂತೆಲ್ಲ ಕ್ಯಾಪ್ಚರ್ ಮಾಡಿದ್ದೇನೆ ಅದರದ್ದು ಇಂಪೋರ್ಟ್ ಮಾಡಿ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ತುಂಬ ಲಾಂಗ್ ವೀಡಿಯೋಸ್ ಆಗ್ತುಂಟು. ಹಾಗೆ ಮತ್ತೆ ಕೆಟ್ಟರೆ ಅದು ತುಂಬ ಕಷ್ಟ ಆಗ್ತದೆ ವೀಡಿಯೋ ಎಡಿಟ್ ಮಾಡಲಿಕ್ಕೆ. ಹಾಗೆ ಈಗ ಟೈಮ್ ಇರುವಾಗ ಇನ್ನು ಎಡಿಟ್ ಮಾಡುವ ಅಂತ ಹೇಳಿದ್ದೇನೆ. ಹಾಗೆ ನೋಡುವ, ಇನ್ನು ಎಡಿಟ್ ಮಾಡಿ ಆದ ನಂತರ ಎಲ್ಲ ಸಿಗ್ತೇನೆ. ಸೊ ಹೇಳಿದಾಗೆ ನಂದು ಎಡಿಟಿಂಗ್ ಎಲ್ಲ ಸ್ವಲ್ಪ ಆಗ್ತಾ ಬಂತು. ಹಾಗೆಯೇ ಎಡಿಟಿಂಗ್ ಮಾಡ್ತಾ ನನಗೆ ನನ್ನ ಹೊಸ ಮೌಸ್ ಬಂತು. ಮೌಸ್ ಮೊನ್ನೆ ಆರ್ಡರ್ ಮಾಡಿದ್ದೆ. ಸೊ ಇದನ್ನೇ ಅನ್ಬಾಕ್ಸಿಂಗ್ ಮಾಡಿ ಮತ್ತೆ ತೋರಿಸ್ತೇನೆ ಹೇಗೆ ಉಂಟು ಅಂತ. ಮೌಸ್ ಹೀಗೆ ಉಂಟು. ಇದು ಆ್ಯಕ್ಚುಲಿ ನಂದು ಓಲ್ಡ್ ಮೌಸ್. ಇದು ಸ್ವಲ್ಪ ದೊಡ್ಡದು. ಇದು ಅಕ್ಕ ಯೂಸ್ ಮಾಡ್ತಿದ್ದದ್ದು. ಇದು ಸ್ವಲ್ಪ ಚಿಕ್ಕದು. ಇದು ಅದಕ್ಕಿಂತ ಸಹ ಚಿಕ್ಕದು. ಸೊ ಇದು ಇನ್ನು ಯೂಸ್ ಮಾಡಿ ನಾನು ಇನ್ನು ಕೆಳಗೆ ಹೋಗೋದು ಊಟ ಮಾಡಲಿಕ್ಕೆ. ಇನ್ನು ಊಟ ಮಾಡಿ ಆದ ನಂತರ ಹಾಗೆ ಊಟ ಎಲ್ಲ ಆಗಿ ಮೇಲೆ ಬಂದಿದ್ದೇನೆ. ಆಯಿತು, ಗಂಟೆ ಆಯಿತು, ಆಲ್ಮೋಸ್ಟ್ 4:15 ಆಗ್ತಾ ಬಂತು. ನಾನು ಸ್ವಲ್ಪ ವರ್ಕ್ ಮಾಡುವ ಅಂತೇಳಿ ಬಂದಿದ್ದೇನೆ. ಹಾಗೆ ಇನ್ನು ಮತ್ತೆ ಆದರೆ ನೋಡಬೇಕು, ಇಲ್ಲೊಂದು ಯಕ್ಷಗಾನ ಉಂಟು, ಆದರೆ ಅದಕ್ಕೆ ಹೋಗುವ ಅಂತ ಹೇಳಿದ್ದೇನೆ. ನೋಡುವ. ಈಗ ಅಲ್ಲಿ ಇದೆಲ್ಲ ಹಾಕಿದ್ದಾರೆ, ಮತ್ತು ಲೈಟಿಂಗ್ ಹಾಕಿದ್ದಾರೆ ಅಂತ ತೋರಿಸ್ತೇನೆ. ಚಂದ ಕಾಣ್ತುಂಟು ಅಂತ. ಸೊ ಏನಾದರೂ ಈಗ ನಾನು ಸ್ವಲ್ಪ ವರ್ಕ್ ಮಾಡಿ ಮತ್ತೆ ಸಿಗ್ತೇನೆ. ಸೊ ಈಗ ಸ್ವಲ್ಪ ಎಡಿಟ್ ಮಾಡಿ ಆಗಿದೆ ಇವತ್ತಿದ್ದು, ಅಂದರೆ ನಾಳೆದ ವ್ಲಾಗ್.
ಈಗ ಸೌಂಡ್ ಕೇಳ್ತಿರ್ಬೋದು ಹೊರಗೆ, ಅದು ಅಲ್ಲಿ ಯಕ್ಷಗಾನದಲ್ಲಿ ಅದೇ ಈಗ ಸಿಸ್ಟಮ್ ಆನ್ ಮಾಡಿದ್ದಾರೆ, ಮ್ಯೂಸಿಕ್ ಇಟ್ಟಿದ್ದಾರೆ. ಹಾಗೆ ಒಮ್ಮೆ ಮೇಲೆ ಹೋಗಿ ತೋರಿಸಿ ಬರ್ತೇನೆ ಹೇಗೆ ಉಂಟು ಅಂದರೆ ತುಂಬ ಕಾಣೋದಿಲ್ಲ, ಈಗ ಜಸ್ಟ್ ಹೇಗೆ ಇದು ಕಾಣ್ತದೆ, ಸಾಂಗ್ ಎಲ್ಲ ಕೇಳ್ತಿದ್ದೆ. ಬಟ್ ಅದೇ ಮತ್ತು ರಾತ್ರಿ ನಾನು ಫುಲ್ ತೋರಿಸ್ತೇನೆ, ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿ ಚಂದ ಮಾಡಿದ್ದೇನೆ, ಅದನ್ನು ತೋರಿಸ್ತೇನೆ. ಈಗ ಮೇಲೆ ಹೋಗುವ ಫಸ್ಟ್. ಸೊ ಹೇಳಿದಾಗೆ ಮೇಲೆ ಬಂದಿದ್ದೇನೆ ಈಗ. ಓ ಅಲ್ಲಿ ಆ ಮನೆಯಲ್ಲಿ ಆ ಸಾಂಗ್ ಒಳ್ಳೆ ಕೇಳ್ತಂತು. ಹಾಗೆ ಮತ್ತೆ ಆದರೆ ಹೋಗ್ತೇನೆ ನೋಡುವ, ಹೋದರೆ ಎಲ್ಲ ತೋರಿಸ್ತೇನೆ, ಇಲ್ಲ ನೋಡ್ಬೇಕಷ್ಟೇ ಅಂತಲ್ಲ. ಬಟ್ ಹೋಗುವಂತೇಳಿ ಪ್ಲ್ಯಾನ್ ಉಂಟು, ಯಾಕೆಂದರೆ ಹತ್ತಿರ ಅಲ್ಲ. ಹಾಗೆ ನೋಡುವ, ಹೋದರೆ ವೀಡಿಯೋ ತೋರಿಸ್ತೇನೆ. ಇನ್ನು ಅದೀಗ ನೈಟ್ ಆಗಲಿ, ನೈಟ್ ಲೈಟಿಂಗ್ಸ್ ಹಾಕಿದ್ದಾರೆ ಮನೆಗೆ, ಅದು ತುಂಬ ಚೆಂದ ಕಾಣ್ತದೆ, ಅದನ್ನು ತೋರಿಸ್ತೇನೆ. ಹಾಗೆ ಈಗ ಲೈಟಿಂಗ್ ಹಾಕಿದ್ದಾರೆ, ಮಾತ್ರ ಅಷ್ಟು ಗೊತ್ತಾಗ್ತಿಲ್ಲ, ಯಾಕಂದರೆ ಈಗ ಸಣ್ಣ ಆಗಲಿಲ್ಲಲ್ಲ. ಹಾಗೆ ಸಣ್ಣ ಆದ ನಂತರ ಸ್ವಲ್ಪ ಕತ್ತಲೆ ಆಗಲಿ, ಆವಾಗ ಚಂದ ಕಾಣ್ತದೆ, ಆವಾಗ ತೋರಿಸ್ತೇನೆ ಹೇಗೆ ಉಂಟು ಅಂತ. ಹಾಗೆಯೇ ಸನ್ಸೆಟ್ಸ್ ಆಗ್ತಾ ಬರ್ತುಂಟು. ಫುಲ್ ವೆದರ್ ಸ್ವಲ್ಪ ಹೇಜಿ ಅಂದರೆ ಸ್ವಲ್ಪ ಫಾಗ್ ಟೈಪ್ ಆಯ್ತದೋ ಒಂದು ಮಿಕ್ಸ್ಡ್ ಇದು. ಬಟ್ ಸೂಪರ್ ಉಂಟು ಇವತ್ತಿದ್ದು ವೆದರ್ ಸಹ. ಓಕೆ ಮತ್ತು ಅದೇ ಇಲ್ಲಿ ವೈಬ್ಸ್ ಆಗಿದೆ, ತುಂಬ ಒಳ್ಳೆಯದಿದೆ. ಹಾಗೆ ನೋಡಲಿಕ್ಕೆ ಸಹ ಖುಷಿ ಆಗ್ತುಂಟು, ಮೇಲೆ ಬರಲಿಕ್ಕೆ ಬ್ಲಾಗ್ ಮಾಡಲಿಕ್ಕೆ ಆಗಲಿ ತುಂಬ ಇವತ್ತು ಫುಲ್ ಎನರ್ಜೆಟಿಕ್ ಆಗಿದ್ದೇನೆ. ಹಾಗೆ ನೋಡುವ, ಇದೊಮ್ಮೆ ಕತ್ತಲೆ ಆಗಲಿ, ಅದರ ಆವಾಗ ತೋರಿಸ್ತೇನೆ ನಾನು ಹೇಗೆ ಕಾಣ್ತದೆ ಅಂತ. ಈಗ ಕೆಳಗೆ ಬಂದಿದ್ದೇನೆ ಬೆಂಕಿ ಆಗಲಿಕ್ಕೆ ಇಲ್ಲಿ. ಎಸ್, ಸೊ ಬೆಂಕಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತಾದ ನಂತರ ಮೇಲೆ ಹೋಗ್ತೇನೆ, ಯಾಕಂದರೆ ಲೈಟಿಂಗ್ಸ್ ತೋರಿಸ್ಲಿಕ್ಕೆ ಉಂಟಲ್ಲ ಹೇಳಿದಾಗೆ. ಹಾಗೆಯೇ ಅದು ಈಗ ಆಗಲಿಲ್ಲ, ಕತ್ತಲೆ ಆಗಲಿಲ್ಲ, ಸ್ವಲ್ಪ ಕತ್ತಲೆಗೆ ಡಾರ್ಕ್ ಆಗಲಿ, ಆವಾಗ ಚಂದ ಕಾಣ್ತದೆ ಅಲ್ಲಿ. ಹಾಗೆ ಈಗ ಅಷ್ಟು ತನಕ ಇದನ್ನು ಎಂಜಾಯ್ ಮಾಡಿ. ಎಸ್, ಇನ್ನು ಮತ್ತೆ ಮೇಲೆ ಹೋಗಿ ಸಿಗ್ತೇನೆ. ಸೊ ಕತ್ತಲಕ ಬಂತು, ನಾನು ಆಗ ಹೇಳಿದ್ದೆಲ್ಲ ಮೇಲೆ ಬರ್ತೇನೆ ತೋರಿಸ್ತೇನೆ ಅಂತ. ಹಾಗೆ ಈಗ ಈ ವ್ಯೂ ಉಂಟು, ತುಂಬ ಚೆಂದ ಕಾಣ್ತದೆ. ಮತ್ತೆ ನೋಡು, ಆದರೆ ಮತ್ತೆ ವಿನಿ ನೋಡುವ ಮತ್ತೆ ವಿನಿ ಇದು ತುಂಬ ಕತ್ತಲೆ ಆದ್ರು ಅಂತ. ಈಗ ಇನ್ನೂ ಸಹ ಡಾರ್ಕ್ ಆಗಲಿಲ್ಲ, ಬಟ್ ಅದು ಮತ್ತೆ ತುಂಬ ಡಾರ್ಕ್ ಆಗುವಾಗ ನೋಡೋದು, ಆದರೆ ತೋರಿಸ್ತೇನೆ. ಮತ್ತು ಅಲ್ಲಿ ಹೋಗುವಾಗ ಮೋಸ್ಟ್ಲಿ ಅಲ್ಲದೆಲ್ಲ ತೋರಿಸ್ತೇನೆ. ಬಟ್ ಈಗ ಎಷ್ಟು ವ್ಯೂ ಉಂಟು, ಮತ್ತೆ ನೋಡುವ ಹೇಗೆಲ್ಲ ಆಗ್ತದೆ ಅಂತ. ಸೊ ಈಗ ಹೀಗೆ ಕಾಣ್ತುಂಟು ಮನೆ, ಚಂದ ಲೈಟಿಂಗ್ಸ್ ಎಲ್ಲ ಚಂದ ನೋಡಲಿಕ್ಕೆ. ಯಕ್ಷಗಾನಕ್ಕೆ ಹೋಗಿ ಬಂದದ್ದು. ಆಲ್ಮೋಸ್ಟ್ ಅದೇ ಸೂಪರ್ ಮಾಡಿದ್ದಾರೆ, ಡೆಕೋರೇಷನ್ ಆಗಲಿ ಮತ್ತು ಊಟ ಆಗಲಿ. ಊಟ ಅಂತೂ ತುಂಬ ತುಂಬ ಸೂಪರ್ ಇತ್ತು. ಹಾಗೆ ಅದೇ ನಾನು ಹೋಗುವಂದರೆ ತುಂಬ ರಶ್ ಇದ್ದು, ಅಲ್ಲಿ ದೇವಿ ಹತ್ರ ಕೈ ಮುಗಿಲಿಕ್ಕೆ ಹೋಗುವಾಗ ಸಹ ತುಂಬ ರಶ್ ಇತ್ತು, ಮತ್ತು ಊಟಕ್ಕೆ ಸಹ ಹೋಗುವಾಗ ತುಂಬ ರಶ್ ಇತ್ತು.
ಬರುವಾಗದೇ ನಾನು ಬರುವಾಗ ಮಹಿಷಾಸುರದ್ದು ಎಂಟ್ರಿ ಆದಷ್ಟು ಅದರದ್ದೊಂದು ವೀಡಿಯೋ ಮಾಡಿದೆ ಮತ್ತೀಚೆ ಬಂದೆ, ಯಾಕಂದರೆ ಯಕ್ಷಗಾನ ಮುಗಿಯುವಾಗ ಆಲ್ಮೋಸ್ಟ್ 2 ಗಂಟೆ ಆಚೆ ಆಗ್ತದೆ. ಮತ್ತು ಅದೇ ನಾನು ಬರುವಾಗ ಸಹ ರಶ್ ಕಮ್ಮಿ ಆಗ್ತಿಲ್ಲ, ಬರ್ತಾನೆ ಇದ್ದಾರೆ ಜನ. ಇಲ್ಲಿ ಸಹ ಈಗ ಫುಲ್ ಪಾರ್ಕಿಂಗ್ ಫುಲ್ಲಾಗಿದೆ ಇಲ್ಲಿ. ಹಾಗೆ ಅದೇ ಇನ್ನು ನಾನು ಅದೇ ವೀಡಿಯೋ ಸಹ ಎಂಡ್ ಮಾಡಿದೆ, ಯಾಕಂದರೆ ಆಲ್ಮೋಸ್ಟ್ ಲೇಟ್ ಆಯಿತು, 10-10:30 ಆಗ್ತಾ ಬಂತು. ಹಾಗೆ ತುಂಬ ಸುಸ್ತು ಸಹ ಆಗ್ತುಂಟು, ಹಾಗೆ ನಿದ್ದೆ ಸಹ ಬರ್ತುಂಟು. ಹಾಗೆ ಇನ್ನು ಈ ವಿಡಿಯೋನ ಎಂಡ್ ಮಾಡ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.